ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಕೊನೆಯ ದಿನಾಂಕ ಏನು ಮತ್ತು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಯಾವುದು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸುವಂಥ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಸ್ನೇಹಿತರೆ, ಈ ಒಂದು ನವೋದಯ ವಿದ್ಯಾಲಯ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಲೈವ್ ಪ್ರೂಫನ್ನು ಇವಾಗ ನಿಮಗೆ ತೋರಿಸ್ತೀನಿ. ವೆಬ್ಸೈಟಲ್ಲಿ ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಶೋ ಆಗ್ತದೆ ವೆಬ್ಸೈಟ್ನಲ್ಲಿ 2027-28ನೇ ಸಾಲಿಗೆ ಒಂದು ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಕೊನೆಯ ದಿನಾಂಕ ಬಂದು ಲಾಸ್ಟ್ ಡೇಟ್ ನೋಡಿ 31/7/2026ಕ್ಕೆ ಕೊನೆಯ ದಿನಾಂಕ ಇದೆ. ಈ ತಿಂಗಳು ಕೊನೆಯವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇರೋದು ವೆಬ್ಸೈಟ್ನಲ್ಲಿ ಓಪನ್ ಆಗಿದೆ ಆನ್ಲೈನ್ ಅಪ್ಲಿಕೇಶನು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಮತ್ತು ನಾಳೆ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಪ್ರತಿ ವರ್ಷ ಕೂಡ ಸ್ವಲ್ಪ ಏನಾದರೂ ವೆಬ್ಸೈಟ್ನಲ್ಲಿ ಚೇಂಜಸ್ ಇರುತ್ತೆ, ಅದನ್ನು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ. ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಬೋದು. ಇವಾಗ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ನೋಡೋಣ. ನೀವೇನಾದರೂ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಇಷ್ಟು ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ಮೊದಲಿಗೆ ಡೇಟನ್ನು ಹೇಳ್ತೀನಿ. 28/11ಕ್ಕೆ ಸ್ಟಾರ್ಟ್ ಆಗಿದೆ. 28/6ಕ್ಕೆ ಆ್ಯಕ್ಚುಲಿ ಇದು ರಾಂಗ್ ಆಗಿದೆ ಸ್ವಲ್ಪ. ಇದು ಏನಿದೆಲ್ಲ 28/6/2026ಕ್ಕೆ ಸ್ಟಾರ್ಟ್ ಆಗಿ 31/7/2026ವರೆಗೆ ಈ ತಿಂಗಳ ಕೊನೆಯವರೆಗೂ ಇರುತ್ತೆ ಅರ್ಜಿ ಹಾಕೋಕ್ಕೆ. ಮತ್ತು ಪರೀಕ್ಷೆ ದಿನಾಂಕ ಬಂದು 28/11/2026ಕ್ಕೆ ಈ ಒಂದು ಪರೀಕ್ಷೆ ದಿನಾಂಕ ಇರುತ್ತೆ ಅಂತ. ಎಕ್ಸಾಮ್ ಡೇಟ್ ಕೂಡ ಅನೌನ್ಸನ್ನು ಮಾಡಿದ್ದಾರೆ. ಅಂದರೆ ಒಂದು 2 ತಿಂಗಳು ನಿಮಗೆ 3 ತಿಂಗಳ ಕಾಲಾವಕಾಶ ಇದೆ ಎಕ್ಸಾಮು ಬರೆಯೋದಕ್ಕೆ. ಹಾಗೂ ಬೇಕಾಗುವಂಥ ಡಾಕ್ಯುಮೆಂಟ್ ನೋಡೋದಾದರೆ ವಿದ್ಯಾರ್ಥಿಯ ಒಂದು ಫೋಟೋ ಬೇಕಾಗುತ್ತೆ, ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ, ಮಗುವಿನ ಆಧಾರ್ ಕಾರ್ಡ್ ಬೇಕು ಮತ್ತು ಶಾಲೆಯ ವ್ಯಾಸಂಗ ಪ್ರಮಾಣಪತ್ರ. ಈ ಪ್ರೆಸೆಂಟಾಗಿ 5ನೇ ತರಗತಿಯಲ್ಲಿ ಓದ್ತಾ ಇದೆ, 5ನೇ ತರಗತಿ ಪಾಸ್ ಆಗಿದೆಯಾ ಅಂತ ಒಂದು ವ್ಯಾಸಂಗ ಪ್ರಮಾಣಪತ್ರ ಬೇಕಾಗುತ್ತೆ. ಪ್ರೆಸೆಂಟ್ 5ನೇ ಕ್ಲಾಸ್ ಓದ್ತಾ ಇರಬೇಕು. ಸ್ಟಡಿ ಮಾಡ್ತಾ ಇದ್ದವರಿಗೆ ಮಾತ್ರ ಇದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಶಾಲೆ ಬಿಟ್ಟವರಿಗೆ ಅವಕಾಶ ಇರೋದಿಲ್ಲ. ಡೈರೆಕ್ಟಾಗಿ 6ನೇ ಕ್ಲಾಸ್ ಪ್ರವೇಶ ಪಡ್ತೀನಿ ಅಂದರೆ ಬರೋದಿಲ್ಲ. ಪ್ರೆಸೆಂಟಾಗಿ ಪ್ರಸ್ತುತ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕು. ಆ ಒಂದು ವ್ಯಾಸಂಗ ಪ್ರಮಾಣಪತ್ರದಲ್ಲಿ ಪೋಷಕರ ಸಹಿ ಮತ್ತು ವಿದ್ಯಾರ್ಥಿ ಸಹಿ ಇರಬೇಕು. ಜವಾಹರ್ಲಾಲ್ ನವೋದಯ ಒಂದು ಫಾರ್ಮ್ ಬರುತ್ತೆ, ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. PDF ಬೇಕು ಅಂದರೆ ನನಗೆ ನಾನು PDF ಲಿಂಕನ್ನು ಕಳಿಸ್ತೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು PDFನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ಒಂದು ಪ್ರಿಂಟ್ ತಗೊಂಡು ಮಗುವಿನ ಫೋಟೋ ಮತ್ತು ಸ್ಕೂಲ್ ಕಡೆಯಿಂದ ಬರ್ಸ್ಕೊಂಬರಬೇಕು. 4ನೇ ತರಗತಿ, 5ನೇ ತರಗತಿ ಮತ್ತು 3ನೇ ತರಗತಿ ಎಲ್ಲಿ ಓದಿದೆ ಅನ್ನೋದು ಸ್ಟಡಿ ಸರ್ಟಿಫಿಕೇಟ್ನಲ್ಲಿ ಅವ್ರು ಬರ್ದು ಕೊಡ್ತಾರೆ. ಅದನ್ನು ಪ್ರಿನ್ಸಿಪಾಲ್ ಅಥವಾ ಸ್ಕೂಲ್ ಹೆಡ್ ಮಾಸ್ಟರ್ಗಳು ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ ಕೊಡ್ತಾರೆ. ಮತ್ತು ಜೊತೆಗೆ ತಂದೆ ಮತ್ತು ಮಗುವಿನ ಒಂದು ಸಿಗ್ನೇಚರ್ ಕೂಡ ಅದರಲ್ಲಿ ಬೇಕಾಗುತ್ತೆ. ಅವಿಷ್ಟು ಮಾಡ್ಕೊಂಬಂದರೆ ಈ ಒಂದು ನವೋದಯ ವಿದ್ಯಾಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಕಳೆದ ವರ್ಷ ನಾನು ವಿಡಿಯೋ ಮಾಡಿದ್ದೇನೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡ್ಕೊಳ್ಳಿ. ಸೊ ಇದಿಷ್ಟು ಈ ಒಂದು ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಏನೇ ಒಂದು ಪ್ರಾಬ್ಲಮ್ ಇರಲಿ ಕಮೆಂಟ್ ಮಾಡಿದರೆ ನಾನು ನಿಮಗೆ ಸೊಲ್ಯೂಷನನ್ನು ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.